ರಾಜ್ಯ ಮಟ್ಟದ SLC ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ SSLC ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ. ಈಗಾಗಲೇ 1 ಅಂಕ ಮತ್ತು 2 ಅಂಕದ ಎಲ್ಲ ಸಮಸ್ಯೆ ಬಿಡಿಸಿದ್ವಿ. ಇವತ್ತು ನಾವು 3 ಅಂಕದ ಸಮಸ್ಯೆಗಳನ್ನ ಬಿಡಿಸೋಣ. 25ನೇ ಪ್ರಶ್ನೆ, P of x is equal to 3x³ plus 4x square minus 11x plus 35 ಅನ್ನು G of x is equal to x square minus 2x plus 3 ರಿಂದ ಭಾಗಿಸಿ ಭಾಗಲಬ್ಧ Q of x ಮತ್ತು ಶೇಷ R of x ಅನ್ನು ಕಂಡುಹಿಡಿಯಿರಿ. ಮೊದಲಿಗೆ ಕೊಟ್ಟಿರುವ ಭಾಜ್ಯ ಮತ್ತು ಭಾಜಕವನ್ನು ಘಾತಾಂಕಗಳ ಇಳಿಕೆ ಕ್ರಮದಾಗ ಐತಿಲ್ಲೋ ನೋಡ್ಕೋಬೇಕು ನಾವು. ಫಸ್ಟ್ x³ x² x ಘಾತಾಂಕ 1 ಸರಿ ಐತಿ. G of x ಇದ್ದು ಅಲ್ಲಿ ಕೂಡ x² x ಘಾತಾಂಕ 1 ಸರಿ ಇದೆ. ಇಷ್ಟಾದ್ಮೇಲೆ ನಾವು ಏನು ಮಾಡ್ಬೇಕಂದ್ರೆ ಬಹುಪದೋಕ್ತಿಗಳ ದೀರ್ಘ ಭಾಗಾಕಾರ ಮಾಡೋ ರೂಪದಲ್ಲಿ ಬರ್ಕೋಬೇಕು. ಅಂದ್ರೆ 3x³ ಪ್ಲಸ್ 4x² ಮೈನಸ್ 11x ಪ್ಲಸ್ 35. ಇಲ್ಲಿ ಭಾಜ್ಯ ಬರ್ಕೊಂಡು ಭಾಜಕ x² ಮೈನಸ್ 2x ಪ್ಲಸ್ 3. ಇಷ್ಟಾದ್ಮೇಲೆ ಏನು ಮಾಡ್ಬೇಕಂದ್ರೆ ನಾವು ಭಾಜ್ಯದ ಮೊದಲ ಪದವನ್ನು ಭಾಜಕದ ಮೊದಲ ಪದದಿಂದ ಭಾಗಿಸ್ಬೇಕು. ಅಂದ್ರೆ 3x³ ಅನ್ನು x² ದಿಂದ ಭಾಗಿಸ್ಬೇಕು. 3x³ ಅನ್ನು x² ದಿಂದ ಭಾಗಿಸಿದ್ರೆ ಏನಾಯ್ತು ಅಂದ್ರೆ x³ ಅನ್ನು x² ದಿಂದ ಭಾಗಿಸಿದ್ರೆ 1x ಉಳಿತು 3x. ಇದನ್ನು ಭಾಗಲಬ್ಧದ ಮೊದಲ ಪದವಾಗಿ ಬರೀಬೇಕು. ಅಂದ್ರೆ 3x. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಭಾಗಲಬ್ಧದ ಮೊದಲ ಪದದಿಂದ ಭಾಜಕದ ಪ್ರತಿ ಪದಕ್ಕೆ ಗುಣಿಸಿ ಇಲ್ಲಿ ಬರ್ಕೋಬೇಕು. 3 × 1 3 x × x² x³ ಪ್ಲಸ್ ಇಂಟು ಮೈನಸ್ ಮೈನಸ್ 3 × 6 x × x x². ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 × 3 9x. ನೆಕ್ಸ್ಟ್ ಕಳೆಯಲಾಗಿ ಚಿಹ್ನೆಗಳು ಚೇಂಜ್ ಆಗ್ತಾವೆ. ಪ್ಲಸ್ ಇದ್ದೆಲ್ಲ ಮೈನಸ್ ಹಾಕವು, ಮೈನಸ್ ಇದ್ದದ್ದು ಪ್ಲಸ್ ಹಾಕವು, ಪ್ಲಸ್ ಇದ್ದದ್ದು ಮೈನಸ್ ಹಾಕವು. ಪ್ಲಸ್ 3x³ ಮೈನಸ್ 3x³ ಕ್ಯಾನ್ಸಲ್. ಪ್ಲಸ್ 4x² ಪ್ಲಸ್ 6x². ಎರಡು ಪ್ಲಸ್ ಪ್ಲಸ್ ಇರೋದ್ರಿಂದ ಕೂಡಿಸ್ಬೇಕು. 6 × 4 10x² ಮೈನಸ್ 11x ಮೈನಸ್ 9x. ಎರಡು ಮೈನಸ್ ಮೈನಸ್ ಇರೋದ್ರಿಂದ ಕೂಡಿಸ್ಬೇಕು. ಮೈನಸ್ 11 ಮೈನಸ್ 9 ಮೈನಸ್ 20 ಆಯಿತು. ಮೈನಸ್ 20x. ಮುಂದಿನ ಒಂದು ಪದ ಇಳಿಸ್ಕೊಂಡ್ರೆ ಪ್ಲಸ್ 35. ನೆಕ್ಸ್ಟ್ ಹೊಸ ಭಾಜ್ಯ ಐತಿ ಈಗ. ಮತ್ತು ಭಾಜ್ಯದ ಮೊದಲ ಪದವನ್ನು ಭಾಜಕದ ಮೊದಲ ಪದದಿಂದ ಭಾಗಿಸ್ಬೇಕು. 10x² ಅನ್ನು x² ದಿಂದ ಭಾಗಿಸ್ಬೇಕು. 10 x² ಗೆಟ್ ಕ್ಯಾನ್ಸಲ್. ಉಳಿದೇನು 10. ಇದನ್ನು ನಾವು ಭಾಗಲಬ್ಧದ ಎರಡನೇ ಪದವಾಗಿ ಬರೀಬೇಕು. ಪ್ಲಸ್ 10. ಭಾಗಲಬ್ಧದ ಎರಡನೇ ಪದದಿಂದ ಭಾಜಕದ ಪ್ರತಿ ಪದಕ್ಕೆ ಗುಣಿಸಿ ಭಾಜ್ಯದ ಕೆಳಗೆ ಬರ್ಕೋಬೇಕು. 10 × x 10x² ಪ್ಲಸ್ ಇಂಟು ಮೈನಸ್ ಮೈನಸ್ 12 20x ಪ್ಲಸ್ ಇಂಟು ಪ್ಲಸ್ ಪ್ಲಸ್ 13 30. ಕಳೆಯಲಾಗಿ ಚಿಹ್ನೆಗಳು ಚೇಂಜ್. ಪ್ಲಸ್ ಇದ್ದದ್ದು ಮೈನಸ್ ಆಗ್ತಾವೆ, ಮೈನಸ್ ಇದ್ದದ್ದು ಪ್ಲಸ್ ಆಗ್ತಾವೆ. ಪ್ಲಸ್ 10x² ಮೈನಸ್ 10x² ಕ್ಯಾನ್ಸಲ್. ಮೈನಸ್ 20 ಪ್ಲಸ್ 20 ಕ್ಯಾನ್ಸಲ್. 35 30 ಕಳೆದ್ರೆ ಎಷ್ಟು ಬರ್ತೈತಿ? 5. ಹಾಗಾಗಿ ಅವ್ರು ಕೇಳಿರೋದು ಏನಂದ್ರೆ ಭಾಗಲಬ್ಧ Q of x 3x ಪ್ಲಸ್ 10 ಶೇಷ R of x = 5. ಈ ಥರ ಮಾಡಿದರೆ ನಿಮಗೆ ಸುಲಭವಾಗಿ 3 ಅಂಕಗಳು ಸಿಗ್ತವೆ. 25ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ. ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳ ಕ್ರಮವಾಗಿ -3 ಮತ್ತು 2 ಆಗಿರುವ ಮತ್ತು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ. ಅಂದರೆ ಶೂನ್ಯತೆಗಳ ಮೊತ್ತ ಕೊಟ್ಟಾರ, ಗುಣಲಬ್ಧ ಕೊಟ್ಟರ, ಆ ಎರಡು ಮೊತ್ತ ಮತ್ತು ಗುಣಲಬ್ಧ ಹೊಂದಿರೋ ವರ್ಗ ಬಹುಪದೋಕ್ತಿಯನ್ನು ಬರೀಬೇಕು. ನೆಕ್ಸ್ಟ್ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಬೇಕು. ಇಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟರೆ ನಾವು ಪ್ರತ್ಯೇಕವಾಗಿ ಶೂನ್ಯತೆಗಳು ಕಂಡುಹಿಡಿಬೇಕು. ಫಸ್ಟ್ ಇಲ್ಲಿ ಶೂನ್ಯತೆಗಳಂದ್ರೆ ನಾವು ಆಲ್ಫಾ ಪ್ಲಸ್ ಬೀಟಾ ಇದನ್ನು ಕೊಟ್ಟಿದ್ದಾರೆ ಅವರು -3. ಮತ್ತು ಶೂನ್ಯತೆಗಳ ಗುಣಲಬ್ಧ ಅಂದರೆ ಆಲ್ಫಾ ಇಂಟು ಬೀಟಾ ಕೊಟ್ಟಿದ್ದಾರೆ 2. ನಮಗೆ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯೋ ಸೂತ್ರ ಏನು ಗೊತ್ತಿದೆ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ b/a. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ b/a ಅಂದ್ರೆ ಏನೈತಿ ಇಲ್ಲಿ -3 ಐತಿ. ಇಲ್ಲಿ ಏನು ಇರೋಕ್ಕೆ ಸಾಧ್ಯತೆ ಐತಿ? ಮೈನಸ್ ಆಲ್ರೆಡಿ ಸೂತ್ರದಾಗ ಐತಿ, ಮೈನಸ್ ಐತಿ. ಹಾಗಾಗಿ ನಾವು ಬಿ ಬೆಲೆ ಇಲ್ಲಿ ಏನು ಸಾಧ್ಯತೆ ಐತಿ? +3 ಆಗ್ತೈತಿ. ಯಾಕೆ +3 ಆಗತ್ತಂದ್ರೆ ಆಲ್ರೆಡಿ ಸೂತ್ರದಲ್ಲಿ -3 ಇರೋದ್ರಿಂದ ಬಿ ಬೆಲೆ 3 ಆಗ್ತೈತಿ. ಎ ಬೆಲೆ ಇಲ್ಲಿ ಏನಿಲ್ಲ ಅಂದ್ರೆ ಛೇದ 1 ಇರ್ತೈತಿ. ಹಾಗಾಗಿ ಎ ಬೆಲೆ ಬಿ ಬೆಲೆ ಸಿಕ್ತು ನಮಗೆ. ನೆಕ್ಸ್ಟ್ ಇನ್ನು ಸಿ ಬೆಲೆ ಕಂಡುಹಿಡಿಯೋಣ. ಶೂನ್ಯತೆಗಳ ಗುಣಲಬ್ಧ ಕಂಡುಹಿಡಿಯೋ ಸೂತ್ರ ಆಲ್ಫಾ ಇಂಟು ಬೀಟಾ = c/a. ಇದು ಯಾವುದಕ್ಕೆ ಸಮ ಆಯ್ತು ಅಂದರೆ 2 ಅಂತ ಹೇಳಿದ್ದಾರೆ. ಎ ಅಂದ್ರೆ ಆಲ್ರೆಡಿ ಗೊತ್ತಾಗೈತಿ 1 ಅಂತೇಳಿ, ಸಿ ಅಂದ್ರೆ ಡೈರೆಕ್ಟಾಗಿ ನಮಗೆ 2 ಅಂತ ಗೊತ್ತಾಯ್ತು. ಈಗ ಎ ಬಿ ಸಿ ಬೆಲೆ ಗೊತ್ತಾದ ಮೇಲೆ
ನಾವು ಒಂದು ವರ್ಗ ಬಹುಪದಕ್ತಿಯನ್ನು ಬರೆಯೋದು ಭಾಳ ಸುಲಭ. ಯಾಕಂದ್ರೆ ವರ್ಗ ಬಹುಪದಕ್ತಿಯ ಆದರ್ಶ ರೂಪ ಏನೈತಿ a² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ಬೇಡ, ಇಷ್ಟ ಇದೆ ವರ್ಗ ಬಹುಪದಕ್ತಿ. ಇಲ್ಲಿ ನಾವು a ಬೆಲೆ 1, b ಬೆಲೆ 3, ನೆಕ್ಸ್ಟ್ c ಬೆಲೆ 2 ಹಾಕೋಣ. ನಮಗೆ ಬೇಕಾಗಿರೋ ವರ್ಗ ಬಹುಪದಕ್ತಿ ಸಿಗ್ತದೆ. a ಅಂದ್ರೆ 1 ಬರೆಯೋ ಅವಶ್ಯಕತೆಯಲ್ಲಿ ಇದ್ದ ಇರ್ತೈತಿ x² ಪ್ಲಸ್ ಬಿ ಇದ್ದಲ್ಲಿ ಎಷ್ಟು ತುಂಬಬೇಕು 3 3x ಪ್ಲಸ್ ಸಿ ಅಂದ್ರೆ 2. ಈಗ ನಮಗೆ ಬೇಕಾಗಿರೋ ವರ್ಗ ಬಹುಪದಕ್ತಿ ಸಿಕ್ತು. ಈಗ ನಾವು ಇದಕ್ಕೆ ಶೂನ್ಯತೆಗಳನ್ನು ಕಂಡುಹಿಡಿಬೇಕು. ಹೆಂಗೆ ಅಪವರ್ತನ ವಿಧಾನದಿಂದ ಮೊದಲೇ ಪದ ಕೊನೆ ಪದ ಗುಣಿಸೋದು ಒಂದು ಕಡೆ ಇಟ್ಕೊಂಡು ಯಾವ 2 ಪದ ಗುಣಿಸಿದ್ರೆ 2x² ಬರ್ತೈತಿ, ಕೂಡಿಸಿದ್ರೆ 3x ಬರ್ತೈತಿ. 2x² ಗುಣಿಸಿದ್ರೆ 2 ಒಂದಲೇ 2 x ಅಂದರೆ 2 ಒಂದಲೇ 2 x ಇಂಟು x x², 2x ಪ್ಲಸ್ 1x ಅಂದರೆ 3x. ಮೊದಲೇ ಪದ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋದು, ಪ್ಲಸ್ ಈ ಮಧ್ಯ ಪದದ ಬದಲಿ ಈ 2 ಪದ ಬರ್ಕೊಳ್ಳೋದು, ಪ್ಲಸ್ 2x ಪ್ಲಸ್ 1x, ಕೊನೆಯ ಪದನೇ ಆ್ಯಸ್ ಇಟ್ ಈಸ್. 2 ಪದಗಳ ಗುಂಪು ಮಾಡ್ಬೇಕು. ಇಲ್ಲಿ ಏನು ಕಾಮನ್ ಐತಿ, ಎಕ್ಸ್ ಕಾಮನ್ ಐತಿ. ಎಕ್ಸ್ ಅನ್ನೋ 2 ಒಂದು ಹೊರ ಬಂತು, ಒಂದು ಎಕ್ಸ್ ಉಳಿತು. 2x ಒಳಗೆ ಎಕ್ಸ್ ಹೊರ ಬಂದ್ರೆ 2 ಉಳಿತು. ಇಲ್ಲಿ ಏನು ಕಾಮನ್ ಇಲ್ಲ ಅಂದ್ರೆ 1 ಉಳಿತು. ಎಕ್ಸ್ ಪ್ಲಸ್ 2 2 ಕಡೆ ಕಾಮನ್ ಐತಿ. x ಪ್ಲಸ್ 2 ಕಾಮನ್ ತೆಗೆದ್ರೆ ಇಲ್ಲಿ ಎಕ್ಸ್ ಉಳಿತು. x ಪ್ಲಸ್ 2 ಕಾಮನ್ ತೆಗೆದ್ರೆ ಇಲ್ಲಿ ಪ್ಲಸ್ 1 ಉಳಿತು. ಇದು mn = 0 ಆದ್ರೆ m = 0 ಅಥವಾ n = 0 ಅಂದರೆ x ಪ್ಲಸ್ 2 = 0 ಅಥವಾ x ಪ್ಲಸ್ 1 = 0. ಪ್ಲಸ್ 2 ಬಲಗಡೆ ಕಳಿಸಿದ್ರೆ -2, ಪ್ಲಸ್ 1 ಬಲಗಡೆ ಕಳಿಸಿದ್ರೆ -1. ಶೂನ್ಯತೆಗಳು -2 ಮತ್ತು -1 ಆಗಿವೆ. ತಾಳೆ ನೋಡಿದರೂ ಕೂಡ ಗೊತ್ತಾಗುತ್ತೆ ನಮಗೆ. ಶೂನ್ಯತೆಗಳ ಮೊತ್ತ -2 -1 ಕೂಡಿಸಿದ್ರೆ -3 ಸರಿ ಐತಿ. ಶೂನ್ಯತೆಗಳ ಗುಂಡಬ್ದ -× -+, 2 ಒಂದಲೇ 2, ಇದು ಕೂಡ ಸರಿ. ಈ ಥರ ನಾವು ಸುಲಭವಾಗಿ 3 ಅಂಕ ತಗೋಬೋದು. 26ನೇ ಪ್ರಶ್ನೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ. ಇದು ವೃತ್ತಗಳ ಮೇಲಿನ ಪ್ರಮೇಯಗಳೊಳಗೆ 4.2 ಪ್ರಮೇಯ. 4.1 ಮತ್ತು 4.2 ಎರಡೂ ಪ್ರಾಕ್ಟೀಸ್ ಮಾಡಿದರೆ ವಾರ್ಷಿಕ ಪರೀಕ್ಷೆ ಗ್ಯಾರಂಟಿ 3 ಅಂಕವನ್ನು ತಗೋಬೋದು. ಇಲ್ಲಿ ಭಾಳ ಸಿಂಪಲ್, ಒಂದು ಸಣ್ಣ ಲೆಕ್ಕವನ್ನು ತಾರ್ಕಿಕವಾಗಿ ಸಾಧಿಸಿದಷ್ಟೇ ಸುಲಭ ಐತಿ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಹೊರಗಿನ ಬಿಂದುವನ್ನು ಬಾಹ್ಯ ಬಿಂದು ಅಂತ ಕರಿತೀವಿ. ಈ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ 2 ಸ್ಪರ್ಶಕ ಹೇಳಿದ್ರೆ ಒಂದೇ ಬಿಂದುವಿನಿಂದ ಎಳೆದಂಥ 2 ಸ್ಪರ್ಶಕಗಳ ಉದ್ದಗಳು ಸಮ ಇರ್ತವೆ. ಅಂದ್ರೆ PQ ಮತ್ತು PR ಸಮ ಇರ್ತವೆ. ಮೊದಲಿಗೆ ದತ್ತಾಂಶ ಏನು ಕೊಟ್ಟು ಅದನ್ನು ಬರ್ಕೊಳ್ಳೋಣ. ಇಲ್ಲಿ O ವೃತ್ತ ಕೇಂದ್ರ, P ಬಾಹ್ಯ ಬಿಂದು. ನೆಕ್ಸ್ಟ್ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಅಂತ ಹೇಳಿದರೆ PQ ಮತ್ತು PR ಸ್ಪರ್ಶಕಗಳು. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಸಾಧನೀಯ ಅಂದರೆ ಏನನ್ನ ಸಾಧಿಸ್ಬೇಕಾಗೈತಿ, 2 ಸ್ಪರ್ಶಕಗಳ ಉದ್ದಗಳು ಸಮ ಅಂತೇಳಿ ಸಾಧಿಸ್ಬೇಕಾಗೈತಿ. PQ = PR. ನೆಕ್ಸ್ಟ್ ಇಲ್ಲಿ ರಚನೆ ಮಾಡ್ಕೋಬೇಕು. ರಚನೆ ಏನು ಮಾಡ್ಕೋಬೇಕಂದ್ರೆ ಇಲ್ಲಿ OP, OQ, ORಗಳನ್ನು ಸೇರಿಸ್ಬೇಕು. ರಚನೆ ಏನು ಮಾಡಿದ್ವಿ ಅಂದ್ರೆ OP, OQ ಮತ್ತು ORಗಳನ್ನು ಸೇರಿಸಿದ್ವಿ. ಈ ರಚನೆ ಮಾಡಿವಿ ಅಂತೇಳಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಡಾಟೆಡ್ ಲೈನ್ಲೇ ರಚನೆ ಮಾಡಿದ್ವಿ. ನೆಕ್ಸ್ಟ್ ಈಗ ಸಾಧನೆ ಏನು ಮಾಡ್ಬೇಕಂದ್ರೆ ಇಲ್ಲಿ 2 ತ್ರಿಭುಜ ಉಂಟಾಗಿವೆ. ಈ 2 ತ್ರಿಭುಜ ಸರ್ವಸಮ ಅಂತೇಳಿ ಸಾಧಿಸಿಬಿಟ್ರೆ ನಮಗೆ ಸುಲಭವಾಗಿ ಈ ಬಾಹುಗೆ ಈ ಬಾಹು ಸಮ ಇರ್ತದೆ. ಯಾಕಂದ್ರೆ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಸಮ ಇರ್ತವೆ. ಯಾವ ಸಿದ್ಧಾಂತ ಆಧಾರ ಮೇಲೆ ಸರ್ವಸಮ ಸಾಧಿಸ್ಬೋದು, ಆಲ್ರೆಡಿ ನಮಗೆ ಈ OR ಮತ್ತು OQ ಸಮ ಇರ್ತವೆ. ಯಾಕೆ ಸಮ ಇರ್ತವೆ ಅಂದ್ರೆ ಒಂದೇ ವೃತ್ತದ ತ್ರಿಜ್ಯಗಳು ಸಮ ಇರ್ತವೆ. ಇಲ್ಲಿ OP ಒಂದು ಉಭಯ ಸಾಮಾನ್ಯ ಐತಿ. ನೆಕ್ಸ್ಟ್ ಇದು ಲಂಬಕೋನ ಇರ್ತೈತಿ. ಇದು ಯಾಕೆ ಲಂಬಕೋನ ಇರ್ತೈತಿ ಅಂದ್ರೆ ಪ್ರಮೇಯ 4.1 ಪ್ರಕಾರ ಒಂದು ಸ್ಪರ್ಶ ಬಿಂದುವಿನಿಂದ ಎಳೆದಂಥ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬ ಇರ್ತೈತಿ. ಹಾಗಾಗಿ ಇದು 90 ಡಿಗ್ರಿ. ಅಂದರೆ 2 ಲಂಬಕೋನ ತ್ರಿಭುಜಗಳ ಸರ್ವಸಮ ಸಾಧಿಸಿದ್ರೆ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ ಪ್ರಕಾರ ಇವೆರಡು ಸರ್ವಸಮ ಆಗ್ತವೆ. ಹಾಗಾಗಿ ಇಲ್ಲಿ ಯಾವ 2 ತ್ರಿಭುಜ ಅದಾವೆ, ತ್ರಿಭುಜ OQP ಅಥವಾ POQ ಮತ್ತು PORಗಳಲ್ಲಿ ನೀವು POQ ಬರೋ ಬದಲಿ OQP ಬರೆದ್ರೂ ಕೂಡ ಕರೆಕ್ಟ್. ಟೆಕ್ಸ್ಟ್ ಬುಕ್ನಾಗ ಇದ್ದಂಗೆ ಬರೀಬೇಕಂತೇನಿಲ್ಲ, ಲಾಜಿಕಲಿ ಪ್ರೂವ್ ಮಾಡೋದು ಇದು. ಹಾಗಾಗಿ ನೀವು ರ್ಯಾಂಡಮ್ ಅನುಕ್ರಮವಾಗಿ ಬರ್ಬೇಕಂತೇಳಿ ಗೊಂದಲ ಮಾಡ್ಕೊಳ್ಳೋಗತ್ತೈತೆ ಇಲ್ಲ. ತ್ರಿಭುಜ POQ ಮತ್ತು ತ್ರಿಭುಜ PORಗಳಲ್ಲಿ ಏನೇನು ಸಮ ಅದಾವ ಬರೇನು. ಫಸ್ಟ್ OQ = OR, ಕಾರಣ ಒಂದೇ ವೃತ್ತ ತ್ರಿಜ್ಯಗಳು ಸಮ. OQಗೆ OR ಸಮ, ಏಕೆಂದರೆ ಒಂದೇ ವೃತ್ತ ತ್ರಿಜ್ಯಗಳು ಸಮ ಇರ್ತವೆ. ನೆಕ್ಸ್ಟ್
ಒ ಪಿ ವಿಕರ್ಣ ಇದೆ, ಲಂಬಕೋನಕ್ಕೆ ಅಭಿಮುಖ ಭಾವವನ್ನು ವಿಕರ್ಣ ಅಂತ ಕರಿತೀವಿ ನಾವು. ಪಿ ಒ ಕ್ಯೂ ತ್ರಿಭುಜದಲ್ಲಿ ಕೂಡ ಒ ಪಿ ವಿಕರ್ಣ ಆಗೈತಿ. ನೆಕ್ಸ್ಟ್ ಪಿ ಒ ಆರ್ ತ್ರಿಭುಜದಲ್ಲಿ ಕೂಡ ಈ ಲಂಬಕೋನಕ್ಕೆ ಅಭಿಮುಖ ಭಾವ ವಿಕರ್ಣ. ಹಾಗಾಗಿ ವಿಕರ್ಣ ಉಭಯ ಸಾಮಾನ್ಯ ಐತಿ. ಇಲ್ಲಿ ವಿಕರ್ಣ ಒ ಪಿ ಉಭಯ ಸಾಮಾನ್ಯ. ಬೇರೆ ತ್ರಿಭುಜಗಳಾದ್ರೆ ನಾವು 3 ಅಂಶಗಳ ಸಮ ಅಂತೇಳಿ ಸಾಧಿಸ್ಬೇಕಾಗತ್ತಿ. ಬಟ್ ಇಲ್ಲಿ ಲಂಬಕೋನ ತ್ರಿಭುಜಗಳಾಗಿರೋದ್ರಿಂದ ಕೇವಲ 2 ಅಂಶಗಳ ಸಮ ಅಂತೇಳಿ ಸಾಧಿಸಿದ್ರೆ ಕೂಡ ಸಾಕು. ಏನು, 2 ಲಂಬಕೋನ ತ್ರಿಭುಜಗಳಲ್ಲಿ ಒಂದು ಬಾಹು ಮತ್ತು ಒಂದು ವಿಕರ್ಣ, ಮತ್ತೊಂದರ ಒಂದು ಬಾಹು ಒಂದು ವಿಕರ್ಣಕ್ಕೆ ಸಮ ಇದ್ದರೆ ಆ 2 ತ್ರಿಭುಜಗಳು ಸರ್ವಸಮವಾಗಿರುತ್ತೆ. ಇದನ್ನು ಲಂಬಕೋನ ವಿಕರ್ಣ ಭಾವ ಸಿದ್ಧಾಂತ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ತ್ರಿಭುಜ ಪಿ ಒ ಕ್ಯೂ ಸರ್ವಸಮ ತ್ರಿಭುಜ ಪಿ ಒ ಆರ್ ಆಯ್ತು. ಕಾರಣ ಲಂಬಿ ಬಾ ಸಿದ್ಧಾಂತ. ಈ 2 ತ್ರಿಭುಜ ಸರ್ವಸಮ ಆದ್ರೆ, ಸರ್ವ ಅಂದ್ರೆ ಎಲ್ಲ ರೀತಿಯಿಂದಲೂ ಸಮ. ಈ ತ್ರಿಭುಜದ ಎಲ್ಲ ಅಂಶ ಈ ತ್ರಿಭುಜದ ಎಲ್ಲ ಅನುರೂಪ ಅಂಶಕ್ಕೆ ಸಮ ಇರೋದ್ರಿಂದ ಪಿ ಕ್ಯೂ ಭಾವಗೆ ಪಿ ಆರ್ ಭಾವ ಆಟೋಮೆಟಿಕಲಿ ಸಮ ಆಗ್ತದೆ. ಹಾಗಾಗಿ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಕಾರಣ ಸರ್ವಸಮ ತ್ರಿಭುಜದ ಅನುರೂಪ ಭಾವಗಳು ಸಮ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕಿಳಿದ 2 ಸ್ಪರ್ಶಗಳ ಉದ್ದಗಳು ಸಮ ಅಂತೇಳಿ ಸಾಧಿಸಿದ್ವಿ. ಹಾಗಾಗಿ ಪ್ರಮೇಯಗಳು ನೀವು ತಾರ್ಕಿಕವಾಗಿ ಸಾಧಿಸೋದು ಭಾಳ ಸುಲಭ. ನೆನಪಿಡೋದು ಏನು ಅಗತ್ಯತೆ ಇಲ್ಲ. ಜಸ್ಟ್ 2 ತ್ರಿಭುಜ ಸರ್ವಸಮ ಅಂತೇಳಿ ಸಾಧಿಸ್ಬೇಕು ಅನ್ನೋದು ಸಾಧನೆಯೊಳಗೆ ಗೊತ್ತಿರಬೇಕು. ಅದು ನೀವು ಪಿ ಒ ಕ್ಯೂ ಅಂತರ ತಗೋರಿ, ಒ ಕ್ಯೂ ಪಿ ಅಂತರ ತಗೋರಿ. ಈ 2 ತ್ರಿಭುಜ ನೋಡಿದ ತಕ್ಷಣ ಏನೇನು ಸಮಾಧಾನ ಅಂತ ಇಲ್ಲೇ ಗೊತ್ತಾಗ್ಬಿಡ್ತೈತಿ. ಯಾವುದೋ ನೆನಪಿಡೋ ಅಗತ್ಯತೆ ಇಲ್ಲ. ಇಷ್ಟು ಮಾಡಿದರೆ ನಿಮಗೆ ಸುಲಭವಾಗಿ 3ಕ್ಕೆ 3 ಅಂಕ ಕೂಡ ಸಿಗುತ್ತೆ. 2 ಸಮಸ್ಯೆ ಮತ್ತು ಒಂದು ಪ್ರಮೇಯವನ್ನು ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು 3 ಅಂಕದ ಸಮಸ್ಯೆಯನ್ನು ಬಿಡಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.